ಪಾಪ ವಯಸ್ಸಾಗಿರೋ ತಂದೆ ತಾಯಿ ಅವರು 17ನೇ ತಾರೀಕು ರಾತ್ರಿ ಹೊರಟಿದ್ದಾರೆ. ಜಮ್ಮು ಕಾಶ್ಮೀರ ಟ್ರಿಪ್ ಮಾಡ್ಕೊಂಡು ಬರ್ತೀವಿ, ಮಗುಗೆ ಸ್ಕೂಲ್ಗೆ ಇನ್ನೇನು ಶುರು ಆಗಿಬಿಡುತ್ತೆ, ರಜಾ ಇದೆ ಅಂತ ಹೇಳಿ ಟ್ರಿಪ್ಗೆ ಅಂತ ಹೋಗಿದ್ದವರು ಇವತ್ತು ಆ್ಯಕ್ಚುಲಿ ಅವರು ಸ್ಕೆಡ್ಯೂಲ್ ಇದ್ದಿದ್ದು ಇವತ್ತು ಬರಬೇಕಿತ್ತು ಅಂತ, ವಾಪಸ್ 23ನೇ ತಾರೀಕು ವಾಪಸ್ ಬರ್ತೀವಿ ಅಂತ ಹೇಳಿ ಹೋದವರು ಇವತ್ತು ಏನು ನಿನ್ನೆ ಉಗ್ರ ದಾಳಿ ಆಗಿದೆ, ಅದರಲ್ಲಿ ಭರತ್ ಅವರು ಮೃತರಾಗಿದ್ದಾರೆ. ಪಾಪ ಅವ್ರ ತಂದೆ ತಾಯಿ ಭಾಳ ದುಃಖದಲ್ಲಿದ್ದಾರೆ. ತಾಯಿಯಂತೂ ಅವರಿಗೆ ಹುಷಾರಿಲ್ಲ, ಆದರೂ ನೋವಾಗುತ್ತೆ. ಒಂದು ಚಿಕ್ಕ ಮಗು, 3 ವರ್ಷದ ಮಗು, ಮತ್ತು ಅವರ ಶ್ರೀಮತಿ ಸುಜಾತ ಅವರು ಕೂಡ ಅಲ್ಲೇ ಇದ್ದಾರೆ. ಇಂಥ ಒಂದು ಹೀನವಾದಂಥ ಕೃತ್ಯ ಎಸಗಿರುವಂಥವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಭಾವನೆ. ಇವತ್ತು ರಾತ್ರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಭರತ್ ಅವರ ಅಣ್ಣ ಪ್ರೀತಮ್ ಅವ್ರು ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಕೂಡ ಹೋಗಿದ್ದಾರೆ ಬಾಡಿಯನ್ನು ತೆಗೆದುಕೊಂಬರೋದಕ್ಕೆ. ರಾತ್ರಿ 10:30 ಮೇಲೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ 10:30ಗೆ ಏರ್ಪೋರ್ಟ್ ಲ್ಯಾಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ, ಏನು ಈ ಕೃತ್ಯವನ್ನು ಎಸಗಿರುವಂಥ ಉಗ್ರರಿಗೆ ಅತ್ಯಂತ ಅಂದರೆ ಬುಡ ಸಮೇತ ಕಿತ್ತಾಕುವಂಥ ಒಂದು ಕೆಲಸ ಖಂಡಿತವಾಗ್ಲೂ ಆಗಲೇಬೇಕು ಅಂತ ಹೇಳೋದು ನಮ್ಮ ಭಾವನೆ. ಅಂತ್ಯ ಸಂಸ್ಕಾರ ಎಲ್ಲಿ ಅಂತ ಕುಟುಂಬಸ್ಥರ ಜೊತೆ ಮಾತಾಡಿದ್ರೆ ಮೇಡಮ್, ಎಲ್ಲಿ ಮಾಡ್ತಾರೆ? ಇಲ್ಲ, ನಮ್ಮ ಪಕ್ಷದ ಮುಖಂಡರು ನಂಜಂಡಣ್ಣ ಅಂತ ಅವರ ಕುಟುಂಬಸ್ಥರೇ, ಇಲ್ಲಿ ಗೋಪಾಲಣ್ಣ ಅಂತಿದ್ದಾರೆ, ಯುಗಷ್ಟರಾಮ್ ಅಂತ ಇದ್ದಾರೆ, ಅವರೆಲ್ಲ ಅವರ ಸಂಬಂಧಿಕರು. ಅವರೆಲ್ಲ ಬಂದ ಮೇಲೆ ಅವರ ಕುಟುಂಬದವರು ಹಿರಿಯರೆಲ್ಲ ಕೂತು ಚರ್ಚೆ ಮಾಡಿ ನಾಳೆ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾಯಿನ ಮಾತಾಡ್ಸ್ಲಿಕ್ಕಾಗಿಲ್ಲ, ಯಾಕಂದರೆ ಅವರು ಭಾಳ ಹುಷಾರು ತಪ್ಪಿದ್ದಾರೆ. ತಂದೆಯವರಿಗೆ ಮಾತಾಡಿದ್ವಿ, ತಂದೆಯವರು ಭಾಳ ದುಃಖದಲ್ಲಿದ್ದಾರೆ. ಅವರು ಒಂದು ರೀತಿ 2 ಗಂಡು ಮಕ್ಕಳವರಿಗೆ ಒಂದು ಕಣ್ಣು ಕಳ್ಕೊಂಡ್ಬಿಟ್ವಿ ಅಂತ ಹೇಳಿ ಭಾಳ ನೋವನ್ನು ತೊಡ್ಕೊತಾ ಇದ್ದಾರೆ. ಅವ್ರಿಗೂ ಕೂಡ ಈ ನೋವನ್ನು ತಡ್ಕೊಳ್ಳೋವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ನಿನ್ನೆ ಅಷ್ಟೇ ಅವರಿಗೆ ವಾಟ್ಸಾಪಲ್ಲಿ ಮೊಮ್ಮಗುದು ಮತ್ತು ಅವರ ಮಗ ಸೊಸೆ ಮೊಮ್ಮಗುದು ಫೋಟೋ ಎಲ್ಲ ಕೂಡ ವಾಟ್ಸಾಪಲ್ಲಿ ಕಳಿಸಿದ್ದಾರೆ. ಸೊ ಅದೆಲ್ಲ ನೆನೆಸ್ಕೊಂಡು ಅವರು ಪಾಪ ತುಂಬ ದುಃಖದಲ್ಲಿದ್ದಾರೆ. ಮೇಡಮ್, ಮೃತ ಕುಟುಂಬಸ್ಥರು ಜಮ್ಮು ಕಾಶ್ಮೀರ 10 ಲಕ್ಷ ಪರಿಹಾರ ಘೋಷಣೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೂಡ ಮನವಿಯನ್ನು ಖಂಡಿತವಾಗ್ಲೂ ಪರಿಹಾರ ಒಂದು ಕಡೆ ಕೊಡುವಂಥದ್ದು ಆಗ್ರಹ ಖಂಡಿತವಾಗ್ಲೂ ಇರುತ್ತೆ. ಹಾಗೆ ಅವರಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಯಾರು ಪಾಪ ಇನ್ನಸೆಂಟ್ಗಳ ಜೀವ ಹೋಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕು. ಈ ಉಗ್ರವಾದ ಅನ್ನೋದು ಬಹಳ ಮನುಷ್ಯತ್ವನೇ ಇಲ್ಲದೆ ರೀತಿ ವರ್ತಿಸುವಂಥದ್ದು. ಅವರಿಗೆ ಆ ಉಗ್ರರನ್ನು ಬುಡ ಸಮೇತ ಕಿತ್ತಾಕುವಂಥ ಕಠಿಣವಾದಂಥ ಕ್ರಮನ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋದು ನನ್ನ. ಪಾಪ ವಯಸ್ಸಾಗಿರೋ ತಂದೆ ತಾಯಿ ಅವರು 17ನೇ ತಾರೀಕು ರಾತ್ರಿ ಹೊರಟಿದ್ದಾರೆ. ಜಮ್ಮು ಕಾಶ್ಮೀರ ಟ್ರಿಪ್ ಮಾಡ್ಕೊಂಡು ಬರ್ತೀವಿ, ಮಗುಗೆ ಸ್ಕೂಲ್ಗೆ ಇನ್ನೇನು ಶುರು ಆಗಿಬಿಡುತ್ತೆ, ರಜಾ ಇದೆ ಅಂತ ಹೇಳಿ ಟ್ರಿಪ್ಗೆ ಅಂತ ಹೋಗಿದ್ದವರು ಇವತ್ತು ಆ್ಯಕ್ಚುಲಿ ಅವರು ಸ್ಕೆಡ್ಯೂಲ್ ಇದ್ದಿದ್ದು ಇವತ್ತು ಬರಬೇಕಿತ್ತು ಅಂತ, ವಾಪಸ್ 23ನೇ ತಾರೀಕು ವಾಪಸ್ ಬರ್ತೀವಿ ಅಂತ ಹೇಳಿ ಹೋದವರು ಇವತ್ತು ಏನು ನಿನ್ನೆ ಉಗ್ರ ದಾಳಿ ಆಗಿದೆ, ಅದರಲ್ಲಿ ಭರತ್ ಅವರು ಮೃತರಾಗಿದ್ದಾರೆ. ಪಾಪ ಅವ್ರ ತಂದೆ ತಾಯಿ ಭಾಳ ದುಃಖದಲ್ಲಿದ್ದಾರೆ. ತಾಯಿಯಂತೂ ಅವರಿಗೆ ಹುಷಾರಿಲ್ಲ, ಆದರೂ ನೋವಾಗುತ್ತೆ. ಒಂದು ಚಿಕ್ಕ ಮಗು, 3 ವರ್ಷದ ಮಗು, ಮತ್ತು ಅವರ ಶ್ರೀಮತಿ ಸುಜಾತ ಅವರು ಕೂಡ ಅಲ್ಲೇ ಇದ್ದಾರೆ. ಇಂಥ ಒಂದು ಹೀನವಾದಂಥ ಕೃತ್ಯ ಎಸಗಿರುವಂಥವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಭಾವನೆ. ಇವತ್ತು ರಾತ್ರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಭರತ್ ಅವರ ಅಣ್ಣ ಪ್ರೀತಮ್ ಅವ್ರು ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಕೂಡ ಹೋಗಿದ್ದಾರೆ ಬಾಡಿಯನ್ನು ತೆಗೆದುಕೊಂಬರೋದಕ್ಕೆ. ರಾತ್ರಿ 10:30 ಮೇಲೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ 10:30ಗೆ ಏರ್ಪೋರ್ಟ್ ಲ್ಯಾಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ, ಏನು ಈ ಕೃತ್ಯವನ್ನು ಎಸಗಿರುವಂಥ ಉಗ್ರರಿಗೆ ಅತ್ಯಂತ ಅಂದರೆ ಬುಡ ಸಮೇತ ಕಿತ್ತಾಕುವಂಥ ಒಂದು ಕೆಲಸ ಖಂಡಿತವಾಗ್ಲೂ ಆಗಲೇಬೇಕು ಅಂತ ಹೇಳೋದು ನಮ್ಮ ಭಾವನೆ. ಅಂತ್ಯ ಸಂಸ್ಕಾರ ಎಲ್ಲಿ ಅಂತ ಕುಟುಂಬಸ್ಥರ ಜೊತೆ ಮಾತಾಡಿದ್ರೆ ಮೇಡಮ್, ಎಲ್ಲಿ ಮಾಡ್ತಾರೆ? ಇಲ್ಲ, ನಮ್ಮ ಪಕ್ಷದ ಮುಖಂಡರು ನಂಜಂಡಣ್ಣ ಅಂತ ಅವರ ಕುಟುಂಬಸ್ಥರೇ, ಇಲ್ಲಿ ಗೋಪಾಲಣ್ಣ ಅಂತಿದ್ದಾರೆ, ಯುಗಷ್ಟರಾಮ್ ಅಂತ ಇದ್ದಾರೆ, ಅವರೆಲ್ಲ ಅವರ ಸಂಬಂಧಿಕರು. ಅವರೆಲ್ಲ ಬಂದ ಮೇಲೆ ಅವರ ಕುಟುಂಬದವರು ಹಿರಿಯರೆಲ್ಲ ಕೂತು ಚರ್ಚೆ ಮಾಡಿ ನಾಳೆ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾಯಿನ ಮಾತಾಡ್ಸ್ಲಿಕ್ಕಾಗಿಲ್ಲ, ಯಾಕಂದರೆ ಅವರು ಭಾಳ ಹುಷಾರು ತಪ್ಪಿದ್ದಾರೆ. ತಂದೆಯವರಿಗೆ ಮಾತಾಡಿದ್ವಿ, ತಂದೆಯವರು ಭಾಳ ದುಃಖದಲ್ಲಿದ್ದಾರೆ. ಅವರು ಒಂದು ರೀತಿ 2 ಗಂಡು ಮಕ್ಕಳವರಿಗೆ ಒಂದು ಕಣ್ಣು ಕಳ್ಕೊಂಡ್ಬಿಟ್ವಿ ಅಂತ ಹೇಳಿ ಭಾಳ ನೋವನ್ನು ತೊಡ್ಕೊತಾ ಇದ್ದಾರೆ. ಅವ್ರಿಗೂ ಕೂಡ ಈ ನೋವನ್ನು ತಡ್ಕೊಳ್ಳೋವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ನಿನ್ನೆ ಅಷ್ಟೇ ಅವರಿಗೆ ವಾಟ್ಸಾಪಲ್ಲಿ ಮೊಮ್ಮಗುದು ಮತ್ತು ಅವರ ಮಗ ಸೊಸೆ ಮೊಮ್ಮಗುದು ಫೋಟೋ ಎಲ್ಲ ಕೂಡ ವಾಟ್ಸಾಪಲ್ಲಿ ಕಳಿಸಿದ್ದಾರೆ. ಸೊ ಅದೆಲ್ಲ ನೆನೆಸ್ಕೊಂಡು ಅವರು ಪಾಪ ತುಂಬ ದುಃಖದಲ್ಲಿದ್ದಾರೆ. ಮೇಡಮ್, ಮೃತ ಕುಟುಂಬಸ್ಥರು ಜಮ್ಮು ಕಾಶ್ಮೀರ 10 ಲಕ್ಷ ಪರಿಹಾರ ಘೋಷಣೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೂಡ ಮನವಿಯನ್ನು
ಖಂಡಿತವಾಗ್ಲೂ ಪರಿಹಾರ ಒಂದು ಕಡೆ ಕೊಡುವಂಥದ್ದು ಆಗ್ರಹ ಖಂಡಿತವಾಗ್ಲೂ ಇರುತ್ತೆ. ಹಾಗೆ ಅವರಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಯಾರು ಪಾಪ ಇನ್ನಸೆಂಟ್ಗಳ ಜೀವ ಹೋಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕು. ಈ ಉಗ್ರವಾದ ಅನ್ನೋದು ಬಹಳ ಮನುಷ್ಯತ್ವನೇ ಇಲ್ಲದೆ ರೀತಿ ವರ್ತಿಸುವಂಥದ್ದು. ಅವರಿಗೆ ಆ ಉಗ್ರರನ್ನು ಬುಡ ಸಮೇತ ಕಿತ್ತಾಕುವಂಥ ಕಠಿಣವಾದಂಥ ಕ್ರಮನ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋದು ನನ್ನ. ಪಾಪ ವಯಸ್ಸಾಗಿರೋ ತಂದೆ ತಾಯಿ ಅವರು 17ನೇ ತಾರೀಕು ರಾತ್ರಿ ಹೊರಟಿದ್ದಾರೆ. ಜಮ್ಮು ಕಾಶ್ಮೀರ ಟ್ರಿಪ್ ಮಾಡ್ಕೊಂಡು ಬರ್ತೀವಿ, ಮಗುಗೆ ಸ್ಕೂಲ್ಗೆ ಇನ್ನೇನು ಶುರು ಆಗಿಬಿಡುತ್ತೆ, ರಜಾ ಇದೆ ಅಂತ ಹೇಳಿ ಟ್ರಿಪ್ಗೆ ಅಂತ ಹೋಗಿದ್ದವರು ಇವತ್ತು ಆ್ಯಕ್ಚುಲಿ ಅವರು ಸ್ಕೆಡ್ಯೂಲ್ ಇದ್ದಿದ್ದು ಇವತ್ತು ಬರಬೇಕಿತ್ತು ಅಂತ, ವಾಪಸ್ 23ನೇ ತಾರೀಕು ವಾಪಸ್ ಬರ್ತೀವಿ ಅಂತ ಹೇಳಿ ಹೋದವರು ಇವತ್ತು ಏನು ನಿನ್ನೆ ಉಗ್ರ ದಾಳಿ ಆಗಿದೆ ಅದರಲ್ಲಿ ಭರತ್ ಅವರು ಮೃತರಾಗಿದ್ದಾರೆ. ಪಾಪ ಅವ್ರ ತಂದೆ ತಾಯಿ ಭಾಳ ದುಃಖದಲ್ಲಿದ್ದಾರೆ. ತಾಯಿಯಂತೂ ಅವರಿಗೆ ಹುಷಾರಿಲ್ಲ, ಆದರೂ ನೋವಾಗುತ್ತೆ. ಒಂದು ಚಿಕ್ಕ ಮಗು, 3 ವರ್ಷದ ಮಗು, ಮತ್ತು ಅವರ ಶ್ರೀಮತಿ ಸುಜಾತ ಅವರು ಕೂಡ ಅಲ್ಲೇ ಇದ್ದಾರೆ. ಇಂಥ ಒಂದು ಹೀನವಾದಂಥ ಕೃತ್ಯ ಎಸಗಿರುವಂಥವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಭಾವನೆ. ಇವತ್ತು ರಾತ್ರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಭರತ್ ಅವರ ಅಣ್ಣ ಪ್ರೀತಮ್ ಅವ್ರು ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಕೂಡ ಹೋಗಿದ್ದಾರೆ ಬಾಡಿಯನ್ನು ತೆಗೆದುಕೊಂಬರೋದಕ್ಕೆ. ರಾತ್ರಿ 10:30 ಮೇಲೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ 10:30ಗೆ ಏರ್ಪೋರ್ಟ್ ಲ್ಯಾಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ, ಏನು ಈ ಕೃತ್ಯವನ್ನು ಎಸಗಿರುವಂಥ ಉಗ್ರರಿಗೆ ಅತ್ಯಂತ ಅಂದರೆ ಬುಡ ಸಮೇತ ಕಿತ್ತಾಕುವಂಥ ಒಂದು ಕೆಲಸ ಖಂಡಿತವಾಗ್ಲೂ ಆಗಲೇಬೇಕು ಅಂತ ಅನ್ನೋದು ನಮ್ಮ ಭಾವನೆ. ಅಂತ್ಯ ಸಂಸ್ಕಾರ ಎಲ್ಲಿ ಅಂತ ಕುಟುಂಬಸ್ಥರ ಜೊತೆ ಮಾತಾಡಿದ್ರೆ ಮೇಡಮ್, ಎಲ್ಲಿ ಮಾಡ್ತಾರೆ? ಇಲ್ಲ, ನಮ್ಮ ಪಕ್ಷದ ಮುಖಂಡರು ನಂಜಂಡಣ್ಣ ಅಂತ ಅವರ ಕುಟುಂಬಸ್ಥರೇ, ಇಲ್ಲಿ ಗೋಪಾಲಣ್ಣ ಅಂತಿದ್ದಾರೆ, ಯುಗಷ್ಟರಾಮ್ ಅಂತ ಇದ್ದಾರೆ, ಅವರೆಲ್ಲ ಅವರ ಸಂಬಂಧಿಕರು. ಅವರೆಲ್ಲ ಬಂದ ಮೇಲೆ ಅವರ ಕುಟುಂಬದವರು ಹಿರಿಯರೆಲ್ಲ ಕೂತು ಚರ್ಚೆ ಮಾಡಿ ನಾಳೆ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾಯಿನ ಮಾತಾಡ್ಸ್ಲಿಕ್ಕಾಗಿಲ್ಲ, ಯಾಕಂದರೆ ಅವರು ಭಾಳ ಹುಷಾರು ತಪ್ಪಿದ್ದಾರೆ. ತಂದೆಯವರಿಗೆ ಮಾತಾಡಿದ್ವಿ, ತಂದೆಯವರು ಭಾಳ ದುಃಖದಲ್ಲಿದ್ದಾರೆ. ಅವರು ಒಂದು ರೀತಿ ಇಬ್ಬರು ಗಂಡು ಮಕ್ಕಳವರಿಗೆ ಒಂದು ಕಣ್ಣು ಕಳ್ಕೊಂಡ್ಬಿಟ್ವಿ ಅಂತ ಹೇಳಿ ಭಾಳ ನೋವನ್ನು ತೊಡ್ಕೊತಾ ಇದ್ದಾರೆ. ಅವ್ರಿಗೂ ಕೂಡ ಈ ನೋವನ್ನು ತಡ್ಕೊಳ್ಳೋವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ನಿನ್ನೆ ಅಷ್ಟೇ ಅವರಿಗೆ ವಾಟ್ಸಾಪಲ್ಲಿ ಮೊಮ್ಮಗುದು ಮತ್ತು ಅವರ ಮಗ ಸೊಸೆ ಮೊಮ್ಮಗುದು ಫೋಟೋ ಎಲ್ಲ ಕೂಡ ವಾಟ್ಸಾಪಲ್ಲಿ ಕಳಿಸಿದ್ದಾರೆ. ಸೊ ಅದೆಲ್ಲ ನೆನೆಸ್ಕೊಂಡು ಅವರು ಪಾಪ ತುಂಬ ದುಃಖದಲ್ಲಿದ್ದಾರೆ. ಮೇಡಮ್, ಮೃತ ಕುಟುಂಬಸ್ಥರು ಜಮ್ಮು ಕಾಶ್ಮೀರ 10 ಲಕ್ಷ ಪರಿಹಾರ ಘೋಷಣೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೂಡ ಅದಕ್ಕೆ ಆಗ್ರಹಿಸ್ತಾರೆ, ಮನವಿ ಏನಾಗ್ತದೆ? ಖಂಡಿತವಾಗ್ಲೂ ಪರಿಹಾರ ಒಂದು ಕಡೆ ಕೊಡುವಂಥದ್ದು ಆಗ್ರಹ ಖಂಡಿತವಾಗ್ಲೂ ಇರುತ್ತೆ. ಹಾಗೆ ಅವರಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಯಾರು ಪಾಪ ಇನ್ನಸೆಂಟ್ಗಳ ಜೀವ ಹೋಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕು. ಈ ಉಗ್ರವಾದ ಅನ್ನೋದು ಬಹಳ ಮನುಷ್ಯತ್ವನೇ ಇಲ್ಲದೆ ರೀತಿ ವರ್ತಿಸುವಂಥದ್ದು. ಅವರಿಗೆ ಆ ಉಗ್ರರನ್ನು ಬುಡ ಸಮೇತ ಕಿತ್ತಾಕುವಂಥ ಕಠಿಣವಾದಂಥ ಕ್ರಮನ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋದು ನನ್ನ.